ಹಲೋ, ಹಾಯ್ ಎಲ್ರಿಗೂ ನಮಸ್ಕಾರ. ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಿಮಗೆ ಯಾವ ರೆಸಿಪಿ ತಂದಿದ್ದೀನಿ ಅಂತ ಅಂದರೆ ನೋಡ್ತಿದ್ರೇ ಗೊತ್ತಾಗ್ತಾ ಇದೆ ನೋಡಿ, ವಾಂಗಿಬಾತ್ ರೆಸಿಪಿ. ಈಸಿಯಾಗಿ ಬೇಗ ವಾಂಗಿಬಾತ್ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಏನೇನು ಬೇಕು ಅಂತ ಹೇಳ್ತೀನಿ. ಟೊಮೊಟೊ, ಈರುಳ್ಳಿ, ವಾಂಗಿಬಾತ್ ಪೌಡರ್, ಕೊತ್ತಂಬರಿ, ಈರುಳ್ಳಿ, ಮೇನ್ ಬದನೆಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಹುಣಸೆ ರಸ ಮತ್ತು ನೆನೆಸಿಟ್ಟಿರೋಂಥ ಒಣ ಬಟಾಣಿ. ಸರಿನಾ? ಈಗ ಒಗ್ಗರಣೆಗೆ ಹಾಕೋಣ. ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಹಾಗೆ ಹಾಕ್ತಾ ಹೇಳ್ತಾ ಬರ್ತೀನಿ ನೋಡಿ. ಮೊದಲು ಪಾನ್ ಇಡೋಣ. ಪಾನ್ ಸ್ವಲ್ಪ ಬಿಸಿ ಆಗಲಿ. ಪಾನ್ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ಗೇನು ಮೆಜರ್ಮೆಂಟ್ ಇಲ್ಲ. ಯಾಕೆ ಅಂತ ಅಂದರೆ ಆಯಿಲ್ ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಹಾಗೆ ಆಯಿಲ್ ನೋಡ್ಕೊಂಡು ಹಾಕಿ. ನೋಡಿ, ಈಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಣ. ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನಾವು ಅದಕ್ಕೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ. ಒಗ್ಗರಣೆಗೆ ಈಗ ನಾನು ಸಾಸಿವೆ ಮತ್ತು ಕಡಲೆಬೇಳೆನ ಒಗ್ಗರಣೆಗೆ ಹಾಕಿದ್ದೀನಿ. ತುಂಬ ಜಾಸ್ತಿ ಕಾಯ್ದಾಗ ಹಾಕೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ತುಂಬ ಸಿಡಿತದೆ. ಸಿಡಿಯೋದ್ರಿಂದ ಮುಖ ಕೈ ಹುಷಾರು. ನೋಡಿ, ಇವಾಗ ಅದು ನಿಧಾನಕ್ಕೆ ಸಿಡಿತಾ ಇದೆ. ಈಗ ಅದಕ್ಕೆ ನಾವೀಗ ಶೇಂಗಾ ಅಂದರೆ ಕಡಲೆ ಬೀಜ ಹಾಕೋಣ. ಕಡಲೆ ಬೀಜ ಹಾಕೋರು ಹಾಕ್ಬೋದು, ಇಲ್ಲ ಅಂತ ಅಂದರೆ ಏನೂ ಪರವಾಗಿಲ್ಲ. ಕಡಲೆ ಬೀಜ ಬೇಡ ಅಂತ ಅಂದರೆ ನೀವೇನು ಹಾಕೊಳ್ಳೋಕೆ ಹೋಗಬೇಡಿ. ನೋಡಿ, ಈಗ ನಿಧಾನಕ್ಕೆ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಸಿಡಿತಾ ಇದೆ ಸಾಸಿವೆ. ಸ್ವಲ್ಪ ಕೈ ಮುಖ ದೂರ ಇರಲಿ. ಈಗ ನಾವು ಕರಿಬೇವು ಹಾಕ್ತೀವಿ. ಸ್ವಲ್ಪ ದೂರದಿಂದನೇ ಕರಿಬೇವು ಹಾಕಿ. ಕರಿಬೇವು ತೊಳೆದಿಟ್ಟಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ತ್ಯಾವದ ಅಂಶ ಇರುತ್ತಲ್ಲ, ಕರಿಬೇವದ್ದು ಸಿಡಿತದೆ, ಅವಾಗ ಮುಖಕ್ಕೆ ಆರುತ್ತೆ. ಓಕೆನಾ? ಈಗ ನಾನು ಅದಕ್ಕೆ ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 5ರಿಂದ 6 ಹಾಕಿರ್ತೀನಿ. ಖಾರ ನೋಡ್ಕೊಂಡು ಹಾಕಿ. ಇಲ್ಲ ಕೆಲವರು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕ್ತೀನಿ ಅಂತ ಹಾಕ್ಬೋದು, ಇಲ್ಲ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಅಂತ ಅಂದರೆ ಹಾಕ್ಬೋದು. ಓಕೆನಾ? ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕೋದ್ರೆ ನೀವು ಖಾರದ ಪುಡಿನ ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡಬೇಕಾಗುತ್ತೆ. ನೋಡಿ, ಈಗ ನಾನು ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿನ ಸ್ವಲ್ಪ ನಿಧಾನಕ್ಕಾಗಿ ಫ್ರೈ ಮಾಡೋಣ. ಎಣ್ಣೆ ತುಂಬ ಕಮ್ಮಿ ಆಗೋದು ಬೇಡ, ತುಂಬ ಜಾಸ್ತಿ ಆಗೋದು ಬೇಡ. ಯಾಕೆಂದರೆ ಈರುಳ್ಳಿ, ಬದನೆಕಾಯಿ ಇದೆಲ್ಲ ಎಣ್ಣೆಯಿಂದನೇ ಬೇಯಬೇಕು. ಜಾಸ್ತಿ ಇದಕ್ಕೆ ನೀರು ಯೂಸ್ ಮಾಡೋಂಗಿಲ್ಲ. ಓಕೆನಾ? ನೋಡಿ, ನಾನು ಇದಕ್ಕೆ ಒಣಗಿರೋದು ಬಟಾಣಿ ನೆನೆಸಿಟ್ಟಿದ್ದೆ. ನೋಡಿ, ಆ ಬಟಾಣಿ ಹಾಕಿದ್ದೀನಿ. ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಆದ ನಂತರ ನಾವು ಅದಕ್ಕೆ ಬದನೆಕಾಯಿ ಹಾಕೋಣ. ಬದನೆಕಾಯಿ ಹಾಕಿ ಕೂಡ ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡಿ. ಯಾಕೆಂದರೆ ಅದು ತುಂಬ ಜಾಸ್ತಿ ಬೇಯೋದು ಬೇಡ. ಬದನೆಕಾಯಿ ತುಂಬ ಬೆಂದ್ರೂ ಚೆನ್ನಾಗಿರಲ್ಲ. ಓಕೆನಾ? ನೋಡಿ, ಈಗ ನೀಟಾಗಿ ಈರುಳ್ಳಿ ಬೆಂದಿದೆ. ಈಗ ನಾವು ಅದಕ್ಕೆ ಬದನೆಕಾಯಿ ಹಾಕೋಣ. ಉದ್ದುದ್ದಾಗಿ ಕಟ್ ಮಾಡಿರೋಂಥ ಬದನೆಕಾಯಿ ಹಾಕೋಣ. ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ, ತುಂಬ ಸಣ್ಣ ಇದ್ದರೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ದಪ್ಪದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನಿಧಾನಕ್ಕೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ವಿಡಿಯೋಸ್ ಎಲ್ಲ ನನ್ನ ಹೊಸ ಅನುಭವ. ಪ್ಲೀಸ್ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆದರೆ ತಿಂಡಿ ವಾಂಗಿಬಾತಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ನೋಡಿ, ಸ್ವಲ್ಪ ಬೇಯ್ತಾ ಇದೆ. ಸ್ವಲ್ಪ ಬೆಂದ ನಂತರ ನಾವು ಅದಕ್ಕೆ ಸಾಲ್ಟ್ ಹಾಕೋಣ. ಸಾಲ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಈಗ ಬದನೆಕಾಯಿ ಮತ್ತು ಈರುಳ್ಳಿಗೆಲ್ಲ ನೀಟಾಗಿ ಹಿಡಿಬೇಕಲ್ಲ, ಹಾಗಾಗಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ.
ನೋಡಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈಗ ನಾನು ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ನೋಡಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಮನೇಲಿ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಪ್ಲೀಸ್. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಆಗೋಗ್ಬಿಡುತ್ತೆ ಬೆಳಗ್ಗೆ ತಿಂಡಿಗೆ. ಸ್ವಲ್ಪ ಒಂದು 5 ನಿಮಿಷ ಅದನ್ನು ಕಮ್ಮಿ ಹುರಿಯಲ್ಲಿ ಬೇಯಿಸೋಣ. ನೋಡಿ ತುಂಬ ಬೇಯೋದು ಬೇಡ. ನೋಡಿ ಕರೆಕ್ಟಾಗಿ ಆಗಿದೆ. ಈಗ ನಾವು ಅದಕ್ಕೆ MTR ವಾಂಗಿಬಾತ್ ಪೌಡರ್ ಹಾಕ್ತಾಯಿದ್ದೀನಿ. ಅದು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಅಂಗಡೀಲಿ, 10 ಪ್ಯಾಕೆಟ್ನ ನಾನು 2 ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಬೇಗನೆ ಮಾಡ್ಕೋಬೋದು, ತುಂಬ ಲೇಟ್ ಆಗಲ್ಲ, ಕ್ವಿಕ್ಕಾಗಿ. ಒಂದು ಕಡೆ ರೈಸ್ ಇಟ್ಟು ಒಂದು ಕಡೆ ರೈಸ್ ಆಗೋಷ್ಟೊತ್ತಿಗೆ ಗೊಜ್ಜು ರೆಡಿಯಾಗೋಗ್ಬಿಡುತ್ತೆ ಪಟಾಪಟ್ ಅಂತ. ನೋಡಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ಗೊಜ್ಜು ಪೌಡರ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಹಾಕ್ಕೊಳ್ಳಿ, ಬಟ್ ನನಗೆ ಬೇಡ. ಸದ್ಯಕ್ಕೆ 2 ಪ್ಯಾಕೆಟ್ ಈ ಮೆಜರ್ಮೆಂಟ್ಗೆ 2 ಪ್ಯಾಕೆಟ್ ನನಗೆ ಸಾಕು. ನೋಡಿ ನಾನು ಇದಕ್ಕೆ ಖಾರ ಹೇಳಿದ್ನಲ್ಲ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಕ್ಕೆ. ನೋಡಿ ಇದು ಕಲ್ಲರು ಬರುತ್ತೆ, ಹಾಗೆ ಖಾರನೂ ಕೊಡುತ್ತೆ. ನೋಡಿ ನಾನು 1 ಸ್ಪೂನಷ್ಟು ನಾನು ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಹಾಕಿ ಅದನ್ನು ಕೂಡ ನೀಟಾಗಿ ಕಮ್ಮಿ ಹುರಿಲಿ ನೋಡಿಕೊಂಡು, ತುಂಬ ಸಿಹಿಯೋಗಿ ಬೇಡ, ಉರಿ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದಕ್ಕೆ ನೆನೆಸಿಟ್ಟಿದ್ನಲ್ಲ ಹುಣಸೆಹಣ್ಣು, ಅದನ್ನು ರಸನ ಹಿಂಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಜಾಸ್ತಿ ಮತ್ತು ನೀರು ಸೇರಿಸೋದು ಬೇಡ, ನಾವು ಹುಣಸೆ ರಸ ಬಿಟ್ಟಿರ್ತೀವಲ್ಲ, ಸೊ ಅದೇ ಸಾಕು. ಸರಿನಾ? ಹುಣಸೆ ರಸನ ಮತ್ತೆ ಇನ್ನೊಂದು ಸರ್ತಿ ಸ್ವಲ್ಪ ಇದು ಮಾಡಿಬಿಟ್ಟು ನೀಟಾಗಿ ಅದನ್ನು ರಸ ತೆಗ್ದು ಹಾಕಿದ್ರೆ ಸಾಕು. ಜಾಸ್ತಿ ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ಓಕೆನಾ? ನೋಡಿ ನೀಟಾಗಿ ನೋಡಿ ಈಗ ನೋಡಿ ಗೊಜ್ಜು ರೆಡಿ ಆಗ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಅದನ್ನು 1-2 ನಿಮಿಷ ಬೇಯಿಸೋಣ ಸಾಕು. ನೆಕ್ಸ್ಟ್ ಅದಕ್ಕೆ ನಾನೀಗ ಕೊತ್ತಂಬರಿ ಹಾಕಿದ್ದೀನಿ. ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ನೀಟಾಗಿ ತಿರ್ಸಿದ್ದೀನಿ. ಮತ್ತು ಅದು ಸುತ್ತ ನಾವು ಆಯಿಲ್ ಹಾಕಿರ್ತೀವಲ್ಲ ಎಣ್ಣೆ, ಆ ಎಣ್ಣೆ ಸ್ವಲ್ಪ ಬಿಟ್ಕೋಬೇಕು. ಎಣ್ಣೆ ಬಿಟ್ಕೊಂಡ್ರೆ ಗೊಜ್ಜು ರೆಡಿಯಾಗಿದೆ ಅಂತಲೇ ಅರ್ಥ. ನೋಡಿ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಾ ಇದೆ. ನೋಡಿ ಇಷ್ಟು ಅದ ಇದ್ದರೆ ಗೊಜ್ಜು ಸಾಕು. ನೋಡಿ ಜಾಸ್ತಿ ಏನು ಬೆಂದಿಲ್ಲ. ನೋಡಿ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಆಗಿದೆ. ನೋಡಿ 1-2 ನಿಮಿಷ ಕ್ಲೋಸ್ ಮಾಡಿದೆ, ನೀಟಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ವಾ? ನೋಡಿ ಈಗ ವಾಂಗಿಬಾತ್ ಗೊಜ್ಜು ರೆಡಿ. ಈಗ ಬೆಳಗ್ಗೆ ತಿಂಡಿಗೆ ಬೇಗನೆ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.